ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನಾನು ನಿಮಗೆ ಬನ್ನರ್ಘಟ್ಟ ಝೂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮೊದಲನ ವಿಷುವಲೇ ನಿಮಗೆ ಜಿಂಕೆ ಮರಿ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಜಿಂಕೆ ಮರಿಗಳು, ಏನು ಆ್ಯಕ್ಟಿವ್ ಅಂತೀರಾ ಜಿಂಕೆ ಮರಿಗಳು, ಸಿಕ್ಕಾಪಟ್ಟೆ ಜೋಶಲ್ಲಿ ಇತ್ತು. ಸೊ ನಿಮಗೆ ಈ ಜಿಂಕೆ ಮರಿ ನೋಡಿದ್ರೆ ಯಾವ ಹಾಡು ಇಷ್ಟ ಅಥವಾ ಯಾವ ಹಾಡು ನೆನಪಾಗುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಆ್ಯಕ್ಚುಲಿ ಸಫಾರಿಗೆ ಹೋಗಿದ್ವಿ, ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಫಾರಿಗೆ ಹೋಗಿದ್ವಿ. ಸೊ ಆನೆ ಮಾತ್ರ ಡೈರೆಕ್ಟಾಗಿ ನೋಡೋಕೆ ಹೆಂಗಿದೆ ಅಂತೀರಾ, ಸಖತ್ತಾಗಿತ್ತು ಮಾತ್ರ. ಆನೆ ತುಂಬಾ ಏನಂತಾರೆ ಎಂಜಾಯ್ ಮಾಡಿಕೊಂಡು ನಾವು ಆನಿಮಲ್ಸ್ನ ನೋಡಿದ್ವಿ. ಆ್ಯಕ್ಚುಲಿ ಚಿಕ್ಕ ಚಿಕ್ಕ ಮಕ್ಕಳು ಕಟ್ಕೊಂಡು ಹೋದರೆ ಪಾಪ ಅವ್ರು ಅಷ್ಟು ಫೀಲ್ ಮಾಡ್ತಾರಲ್ಲ, ಅದು ನೋಡ್ತಾ ಇದ್ರೇ ಖುಷಿ ಆಗುತ್ತೆ. ಸೊ ನೋಡಿ ಹೇಗಿದೆ ಆನೆ. ಸೊ ಇಲ್ಲಿ ಕರಡಿ ಒಂದು ಕೂತ್ಬಿಟ್ಟಿತ್ತು ಕೆಳಗಡೆ, ಅದನ್ನು ತೋರಿಸೋಣ ಅಂದ್ಕೊಂಡೆ. ಸೊ ನೋಡಿ ಇಲ್ಲಿ ಹೇಗಿದೆ ಅದು. ಆ್ಯಕ್ಚುಲಿ ಝೂಮ್ ಮಾಡಿ 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 ನಾವು ಆ್ಯಕ್ಚುಲಿ ವಿಡಿಯೋ ಮಾಡ್ತಾ ಇದ್ದಿದ್ದು. ಸೊ ಸಕ್ಕತ್ತಾಗಿದೆ ಅಲ್ಲ, ಹೇಗಿರುತ್ತೋ ಅಂತ ಒಂದೊಂದು ಸತಿ ಫೀಲ್ ಆಗುತ್ತೆ ನನಗೆ ಈ ಬಿಸಿಲಲ್ಲಿ ಪ್ರಾಣಿಗಳು ಹೇಗೆ ಓಡಾಡ್ತಾರೆ ಅಂತ. ಬಟ್ ಅವ್ರಿಗೆ ಆದಂತಹ ಒಂದು ಮನೆಗಳನ್ನ ಮಾಡಿರ್ತಾರೆ. ಸಫಾರಿಲಿ ಹೋಗ್ತಾ ಇದ್ರೆ ಏನೋ ಒಂದು ಖುಷಿ, ಎಷ್ಟು ಚೆನ್ನಾಗಿತ್ತು ಅಂತ. ಇಲ್ಲಿ ಯಾಕೆ ನಾವು ಇಷ್ಟು ವೆಯ್ಟ್ ಮಾಡ್ತಿದ್ದಿದ್ದು ಅಂದರೆ, ಇಲ್ಲಿ ಸೂಪರಾಗಿರುವಂತಹ ಬಿಳಿ ಹುಲಿ ಸಿಕ್ತು ನಮಗೆ, ವೈಟ್ ಟೈಗರ್. ಸೊ ಅದನ್ನ ನೋಡೋಕ್ಕೆ ಸಫಾರಿ ಗಾಡಿ ನಿಲ್ಲಿಸಿದ್ರು. ಸೊ ಝೂಮ್ ಮಾಡ್ತಾಯಿದ್ದೀವಿ ಕಾಣಿಸ್ತಾ ಇಲ್ಲ. ಕೊನೆಗೂ ನಮ್ಮ ಕಣ್ಣಿಗೆ ಕಾಣಿಸೇ ಬಿಡ್ತು ಈ ಒಂದು ಬಿಳಿ ಹುಲಿ. ಹೇಗಿತ್ತು ಗೊತ್ತಾ, ಹುಲಿ ನೋಡ್ತಾ ಇದ್ರೆ ಮೈ ರೋಮಾಂಚನ ಆಯಿತು. ಆ ಥರ ಅಪ್ಪ ಡೈರೆಕ್ಟಾಗಿ ಹೀಗೆ ಕೆಲವೊಂದು ವೀಡಿಯೋಗಳಲ್ಲಿ ತೋರಿಸ್ತಾರಲ್ಲ ಜಿದ್ದಿ ನಡೆಯೋದು, ಅದು ಹಿಂಗಪ್ಪ ಅಂದ್ಕೊಂಡೆ ನಾನು. ಸೊ ನೋಡಿ ಕಾಣಿಸ್ತಿದೆ ಅಲ್ಲ ನಿಮಗೆ, ಎಲ್ಲರೂ ನೀವು ನೋಡ್ಕೊಳ್ಳಿ ಓಕೆನಾ. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ನಾನು ವೀಡಿಯೋ. ಸೊ ಅದ್ರ ಜೊತೆಗೆ ಇಲ್ಲಿ ಮತ್ತೊಂದು ಹುಲಿ ಈ ವೈಟ್ ಹುಲಿಗೆ ಸಾಥ್ ಕೊಡ್ತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋಗಿ ಒಂದು ಎಲ್ಲ ವಿಜುವಲ್ಸ್ನ ತೋರಿಸ್ತಾ ಇದ್ದಾರೆ. ಪಾಪ ಮಕ್ಕಳು ಸಹ ಖುಷಿ ಪಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲಾದರೂ ಹೋಗಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಆ ಬಿಸಿಲಲ್ಲಿ. ಬಟ್ ಸಫಾರಿಲಿ ಹೋಗಿದ್ರೆ ಓಕೆ, ಬೈ ವಾಕ್ ಹೋಗ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಅದ್ರ ಜೊತೆ ಇನ್ನೊಂದು ಹುಲಿ ಸೇರ್ಕೋತು ಅಂದನಲ್ಲ, ಇದೇ ಆ ಹುಲಿ ಹೇಗಿದೆ ಅಲ್ಲ, ನೋಡ್ತಾ ಇದ್ರೆ ಡೈರೆಕ್ಟಾಗಿ ಸಿಕ್ಕಾಪಟ್ಟು ಭಯ ಆಗುತ್ತಪ್ಪ. ಸೊ ನಾವು ಟಿ ವಿಗಳಲ್ಲಿ ಅಥವಾ ವೀಡಿಯೋಗಳಲ್ಲಿ ನೋಡಿದ್ರೆ ಅದೇ ಒಂಥರ ಡೈರೆಕ್ಟಾಗಿ ಮಾತ್ರ ಅದು ಸಖತ್ ಮಾಂಸ ತಿಂದು ಬೆಳೆದಿರೋ ದೇಹ ಅಲ್ಲ. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಕ್ಚುಲಿ ನೋಡಿ ಹೇಗಿದೆ ಹುಲಿ ರಾಜ ಇದು. ಸೊ ತುಂಬ ಇಷ್ಟ ಆಯಿತು ನನಗೆ ಪ್ರಾಣಿಗಳು. ಅಲ್ಲಿ ತುಂಬ ಮೇಂಟೇನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬನ್ನರ್ಘಟ್ಟ ಝೂ ಅಲ್ಲಿ. ನೀವು ಯಾರಾದರೂ ನಿಯರ್ ಇದ್ದರೆ ಹೋಗಿ ಭೇಟಿ ಮಾಡಿ ಓಕೆನಾ. ಭೇಟಿ ಮಾಡ್ತೀರಾ ಅಂತ ಅಂದ್ಕೋತೀನಿ. ಸೊ ಯಾರೆಲ್ಲ ಹೋಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ನಿಮಗೆ ಯಾವ ಪ್ರಾಣಿ ಇಷ್ಟ ಅನ್ನೋದನ್ನ ನನಗೆ ತಿಳಿಸಿ. ಸೊ ನೋಡಿ ನಾವು ಆ ಸಫಾರಿಯಲ್ಲಿ ಹೋಗಿದ್ವಿ, ಅಲ್ಲಿ ಕಿಟಕಿಯಿಂದ ಫೋನ್ ಇಡೋದು ಮಾಡೋದು. ನಿಮಗೆ ಝೂಮ್ ಹಾಕಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಅದರ ಲುಕ್ಕು ನೋಡಿ, ಝೂಮ್ ಹಾಕಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಕಿಟಕಿಲಿ ಝೂಮ್ ಮಾಡಿ ನಾವು ವೀಡಿಯೋ ಮಾಡೋಷ್ಟರಲ್ಲಿ ಆ ಸಫಾರಿ ಮುಂದಕ್ಕೆ ಹೋಗುತ್ತೆ, ನಾವು ಅಷ್ಟು ಬೇಗ ವೀಡಿಯೋ ಮಾಡ್ಕೋಬೇಕು. ಅಂದರೂ ಪಾಪ 5 ನಿಮಿಷ ನಿಲ್ಲಿಸ್ತಾಯಿದ್ರು ಪ್ರಾಣಿಗಳನ್ನ ನೋಡೋಕ್ಕೆ. ಸೊ ನೋಡಿ ಯಾವ ರೀತಿ ಇದೆ ಅದರ ಒಂದು ಗರ್ಜನೆ, ನೀವು ನೋಡಬೇಕಿತ್ತು ಡೈರೆಕ್ಟಾಗಿ. ಸಕ್ಕತ್ತಾಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಹುಲಿ. ವೈಟ್ ಹುಲಿ ಮತ್ತು ನಾರ್ಮಲ್ ಹುಲಿ ಎರಡೂ ಒಟ್ಟಿಗೆ ಇತ್ತು. ಸೊ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನೀವು ಸಹ ಕೆಲವೊಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಹೋಗ್ಬೋದು. ಬಟ್ ಸಫಾರಿಗೆ ಹೋದರೆ ಝೂ ಟಿಕೆಟು ಸಹ ಫ್ರೀ. ನೀವು ಆಮೇಲೆ ವಾಕೇಬಲಲ್ಲೂ ಸಹ ನೀವು ಝೂನ ನೋಡ್ಬೋದು ಸಫಾರಿ ಟಿಕೆಟ್ ತೊಗೊಂಡ್ರೆ. ಸೊ ಕೊನೆಗೆ ತುಂಬ ಚೆನ್ನಾಗಿತ್ತು. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನು ನಿಮಗೆ ಆ್ಯಡ್ ಮಾಡಿದ್ದೀನಿ. ನನಗೆ ಯಾವುದು ಇಷ್ಟ ಆಯಿತು ಜಾಸ್ತಿ ಆ ಒಂದು ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡಿರೋದು. ಆ್ಯಕ್ಚುಲಿ ಜಾಸ್ತಿ ಹುಲಿ ಕ್ಲಿಪ್ಪಿಂಗೇ ನಾನು ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ಅದನ್ನೇ ನಾನು ಜಾಸ್ತಿ. ಇದು ನಾವು ವಾಕ್ ಹೋಗಬೇಕಾದ್ರೆ ಅಂದರೆ ಸಫಾರಿ ಮುಗೀತು, ಬೈ ವಾಕಲ್ಲಿ ಬರಬೇಕಾದ್ರೆ ಈ ಒಂದು ಹುಲಿಗಳನ್ನ ನೋಡ್ತೀವಿ. ಸಫಾರಿಲಿರುವಂತಹ ಹುಲಿಗಳು ಪ್ರಾಣಿಗಳು ಬೇರೆ, ಇಲ್ಲಿ ವಾಕೆಬಲಲ್ಲಿ ನಾವು ಹೋಗುವಂತಾಗ ಝೋನಲ್ಲಿ ಇಟ್ಟಿರ್ತಾರೆ, ಆ ಝೋನ್ ಪ್ರಾಣಿಗಳು ಇವೆಲ್ಲ. ಸೊ ಕೊನೆಗೆ ನೋಡಿ ವಾಕ್ ಮಾಡ್ತಾ ಇದ್ದೀವಿ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ. ಸೊ ಕೊನೆಗೆ ಇಲ್ಲೆಲ್ಲ ಮುಗಿದ್ಮೇಲೆ ನಾವು ಬೋಟಿಂಗ್ ಬಂದ್ವಿ. ಆ್ಯಕ್ಚುಲಿ ಬೋಟಿಂಗ್ ಬಂದ ಮೇಲೆ ನಮಗೆ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಆ ಕೂಲಾಗಿ ನೀರು ಬೀಳ್ತಿತ್ತಲ್ಲ, ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಎಲ್ಲ ಒಂದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ವಾ, ಒಂದೇ ರೀತಿ ಒಂದೇ ಕಡೆ ಹೋಗೋದು ಏನು
ಇರೋವರೆಗೂ ಲೈಫ್ ಎಂಜಾಯ್ ಮಾಡಬೇಕು, ಇಷ್ಟ ಬಂದಿದ್ದ ಕಡೆ ಹೋಗಬೇಕು, ಇಷ್ಟಪಟ್ಟು ತಿನ್ನಬೇಕು, ಆರೋಗ್ಯವಾಗಿರಬೇಕು. ಏನಂತೀರಾ? ಕರೆಕ್ಟ್ ಅಲ್ವಾ? ಸೊ ನಾನೇ ವೀಡಿಯೋ ಮಾಡ್ತಿದ್ದರಿಂದ ವೀಡಿಯೋದಲ್ಲಿ ನಾನೇ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದ್ದೀನಿ. ಸೊ ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಅಕ್ಕನ ಮಗ, ನಮ್ಮಮ್ಮ, ಉಲ್ಲಾಸು, ಚೀಕು ಎಲ್ಲನೂ ಸಹ ಹೋದ್ವಿ, ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿ ಚೀಕು ಮತ್ತು ಉಲ್ಲಾಸು ಎಲಿಫೆಂಟ್ಗಳು ಸೊ ಕ್ಯೂಟಾಗಿ ಕಾಡ್ತಾಯಿದ್ರು. ಅದಕ್ಕೋಸ್ಕರ ಒಂದು ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡಿದೆ. ಸೊ ಇದೆಲ್ಲ ಮುಗಿಸಿ ನಾವು ಮನೆ ಕಡೆ ಹೊರಟ್ವಿ. ಸೊ ತುಂಬಾ ನನಗೆ ಹತ್ತಿರವಾಗಿ ಇಷ್ಟ ಆಗಿರುವಂಥ ಪ್ರಾಣಿಗಳ ಕ್ಲಿಪ್ಪಿಂಗ್ ಮಾತ್ರ ಹಿಡಿದಿದ್ದೀನಿ ನಾನು. ಸೊ ಹಾಗೆ ಬರ್ತಾ ಈ ಒಂದು ಏನಂತಾರೆ ವೈಪ್ ತುಂಬಾ ಚೆನ್ನಾಗಿತ್ತು. ಸ್ಕೈಯಲ್ಲಿದ್ದಂತಹ ಏನಂತಾರೆ ಯೆಲ್ಲೋ ಕಲರ್ ಲೈಟ್ ಥರನೇ ಇತ್ತು ಅದು. ಅದಕ್ಕೋಸ್ಕರ ಸುಮ್ಮನೆ ವಿಡಿಯೋ ಮಾಡಿದೆ. ಸೊ ಸದ್ಯಕ್ಕೆ ಇವತ್ತಿನ ಈ ಒಂದು ಪುಟ್ಟ ಲಾಗ್ನ ಮುಗಿಸ್ತೀನಿ. ಮತ್ತೆ ನಾನು ಮುಂದಿನ ಲಾಗಲ್ಲಿ ಸಿಗ್ತೀನಿ. ನೀವು ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ ನೋಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ವೀಡಿಯೋನ ಆದಷ್ಟು ಪೂರ್ತಿ ನೋಡೋಕ್ಕೆ ಪ್ರಯತ್ನ ಪಡಿ. ಅರ್ಧ ವಿಡಿಯೋ ನೋಡಬೇಡಿ ಅಂತ ಹೇಳ್ತೀನಿ. ನೀವು ಫ್ರೀ ಆದಾಗಲೇ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ನೋಟಿಫಿಕೇಷನ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಓಕೆನಾ? ಮತ್ತೆ ನಾನು ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.